ನಮಸ್ಕಾರ, ಎಲ್ಲರೂ ಕೂಡ ಸ್ವಾಗತ. ಎಲ್ಲರಿಗೂ KC ಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಶಾಖಾ ಅಧಿಕಾರಿಗಳು ಕನ್ಫರ್ಮ್ ಆಗ್ತಾ ಇರುವಂತದ್ದು ಒಟ್ಟು 17 ಹುದ್ದೆಗಳು ಪ್ಲಸ್ 2 ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕನ್ಫರ್ಮ್ ಆಗುತ್ತೆ. ಸ್ಯಾಲರಿ ಬಂದು ನಿಮಗೆ 69,250 ರೂಪಾಯಿವರೆಗೂ ಸಂಬಳ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದು 15 ಮೇ 2026 ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣವಾದ ಮಾಹಿತಿಯನ್ನ ನಾವು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಇನ್ನಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋದಾದ್ರೆ ನೋಡಿ, ಇದರಲ್ಲಿ ನಿಮಗೆ 17 ಪೋಸ್ಟ್ಗಳು ಶಾಖಾಧಿಕಾರಿಗಳು ಬ್ರಾಂಚ್ ಆಫೀಸರ್ ಅಂತ ಕೂಡ ಹೇಳ್ತೀವಿ. ಒಟ್ಟು 17 ಪೋಸ್ಟ್ಗಳು ಕ್ಯಾಟಗರಿ ವೈಸ್ ಯಾವ ರೀತಿ ಡಿವೈಡ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಕೋಬಹುದು. ಇಂಪಾರ್ಟೆಂಟ್ ಡೇಟ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ 16 ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ. 15 ಮೇ ರಾತ್ರಿ 12 ಗಂಟೆವರೆಗೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ LLB ಆಗಿರ್ಬೇಕಾಗುತ್ತೆ. ಸೊ LLB ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಜನರಲ್ ಕ್ಯಾಂಡಿಡೇಟ್ಸ್ 40 ವರ್ಷದವರೆಗೂ ಹಾಕ್ಬೋದು. 43 ವರ್ಷದವರೆಗೂ OBC ಕ್ಯಾಂಡಿಡೇಟು ಮತ್ತೆ SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಗಳು 45 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಇನ್ನ ಆ ಅಪ್ಲಿಕೇಶನ್ ಫೀಸ್ ನಾವು ನೋಡೋದಾದ್ರೆ ಜನರಲ್ ಮತ್ತೆ OBC ಕ್ಯಾಂಡಿಡೇಟ್ಸ್ 1000 ರೂಪಾಯಿ, SC ST ಮತ್ತೆ ಕ್ಯಾಟಗರಿ 1 ಮತ್ತೆ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ಗಳು 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ರಿಟರ್ನ್ ಎಕ್ಸಾಮ್ ಪ್ಲಸ್ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂಗೆ 20 ಮಾರ್ಕ್ಸ್ ಇರುತ್ತೆ. ರಿಟರ್ನ್ ಎಕ್ಸಾಮ್ಗೂ ಕೂಡ ನೀವು ಮಾರ್ಕ್ಸ್ಗಳನ್ನು ನೋಡ್ಕೋಬಹುದು. ಸೊ ಇದರಲ್ಲಿ ರಿಟರ್ನ್ ಎಕ್ಸಾಮ್ ಅಲ್ಲಿ ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಇದರಲ್ಲಿ ಕ್ವಶನ್ಸ್ ಮತ್ತೆ ಅವರ್ಸ್ ಎಷ್ಟಿದೆ ಅಂತ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ. ಅದಾದ ನಂತರ ಪೇಪರ್ 2 ಇರುತ್ತೆ. ಪೇಪರ್ 2 ಅಲ್ಲೂ ಕೂಡ ನಿಮಗೆ ಸಿಲೆಬಸ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಇದರಲ್ಲಿ ನೆಗೆಟಿವ್ ಮಾರ್ಕ್ ಬಂದು ನಿಮಗೆ 0.75 ಆಗಿರುತ್ತೆ. ಅದೇ ರೀತಿ ಇಂಟರ್ವ್ಯೂಗೆ ಬಂದು ಮಿನಿಮಮ್ 20 ಮಾರ್ಕ್ಸ್ ಇರುತ್ತೆ. ಮಿನಿಮಮ್ ನೀವು 10 ತೆಗೆದುಕೊಳ್ಳೇಬೇಕಾಗುತ್ತೆ ಇಂಟರ್ವ್ಯೂ ಕ್ರಾಸ್ ಆಗಬೇಕಾದ್ರೆ. ಇನ್ನು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಏನಪ್ಪಾ ಅಂದ್ರೆ, ನಿಮಗೆ 2 ವರ್ಷ ಪ್ರೊಫೆಷನಲ್ ಪೀರಿಯಡ್ ಇರುತ್ತೆ. ಒಂದು ಅಪಾಯಿಂಟ್ ಆದ ಮೇಲೆ ಅದಾದ ನಂತರ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೂಡ ಈ ಸಹಾಯವಾಣಿಗೆ ಕಾಲ್ ಮಾಡಿ ಕೇಳ್ಕೋಬಹುದು. ಈ ಮಾಹಿತಿಗೆ ಈ ಒಂದು ರಿಕ್ವೈರ್ಮೆಂಟ್ಗೆ ಸಂಬಂಧಪಟ್ಟ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತ ಆ ಒಂದು ಅಫಿಷಿಯಲ್ PDF ಅನ್ನ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಅಪ್ಲಿಕೇಶನ್ ಹಾಕಕ್ಕೆ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ವಾಟ್ಸ್ಆಪ್ ಟೆಲಿಗ್ರಾಮ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗಿ ಜಾಯ್ನ್ ಆಗಿ ಡೈಲಿ ಮತ್ತಷ್ಟು ಮಾಹಿತಿಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.